ರಾಜ್ಯಕ್ಕೆ ಯಾವ ಒಂದು ಅನುದಾನ ಬರಬೇಕಾಗಿತ್ತೋ ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ಕಡೆಯಿಂದ ಯಾವ ಅನುದಾನ ಬರಬೇಕಾಗಿತ್ತೋ ಅಲ್ಲಿಯೂ ಕೂಡ ಖೋತ ಆಗಿದೆಯಾ? ಕೇಂದ್ರ ಸರ್ಕಾರ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಕೊಡುವಂತಹ ಅನುದಾನದಲ್ಲೂ ಕೂಡ ತಾರತಮ್ಯವನ್ನು ಮಾಡ್ತಾ ಇದೆಯಾ ಅಂತ ಪ್ರಶ್ನೆಯಲ್ಲಿ ದೆಹಲಿಯಲ್ಲಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿದರೂ ಕೂಡ ಈ ಅನುದಾನ ಬಂದಿಲ್ಲ. ಆದ್ರೀಗ ರಾಜ್ಯದ ಗ್ರಾಮ ಪಂಚಾಯಿತಿಗೂ ಕೂಡ ಕೇಂದ್ರದ ದುಡ್ಡು ಬಂದಿಲ್ಲ ಅಂತ. ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ದುಡ್ಡು ಬಂದಿಲ್ಲ. ಗ್ರಾಮ ಪಂಚಾಯಿತಿಗಳಿಗೆ ಅಂತಾನೆ ಕೇಂದ್ರ ದುಡ್ಡನ್ನು ಬಿಡುಗಡೆ ಮಾಡುತ್ತೆ. ಆದರೆ ಈ ದುಡ್ಡು ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಇದೆ. ಇಲ್ಲಿ ಕೇಂದ್ರದ ದುಡ್ಡು ಇಲ್ಲ, ಈ ಕಡೆ ರಾಜ್ಯ ಸರ್ಕಾರ ಇಲ್ಲಿ ಎಂಥ ದುರಂತಕ್ಕೆ ಸಿಕ್ಕಾಕೊಂಡಿವೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗಳು, ರಾಜ್ಯ ಈಗ ಬರಗಾಲ, ಅಲ್ಲಿಗೆ ಮೇವಿಗೋ ಅಥವಾ ಕುಡಿಯೋ ನೀರಿಗೋ ನೈರ್ಮಲ್ಯಕ್ಕೋ ದುಡ್ಡನ್ನು ಬಿಡುಗಡೆ ಮಾಡಿದ್ರೆ ನಾವು DC ಕೊಟ್ಬಿಟ್ಟಿದ್ದೀವಿ ಅಂತಾರೆ, ತಾಲೂಕು ಪಂಚಾಯತಿ ಕೊಟ್ಟುಬಿಟ್ಟಿದ್ದೀವಿ ಅಂತಾರೆ. ತಾಲೂಕು ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೂ ಬರ್ತಾನೆ ಇಲ್ಲ. ಹಾಗಾಗಿ ಈ ಕಡೆ ಕೇಂದ್ರದ್ದೇನಾದರೂ ಬಂತೇನ್ರಪ್ಪ ಅಂದರೆ ಕೇಂದ್ರದ್ದು ಬಂದಿಲ್ಲ, ಕೇಂದ್ರಕ್ಕೆ ಕೇಂದ್ರದ್ದೂ ಇಲ್ಲ, ರಾಜ್ಯಕ್ಕೆ ರಾಜ್ಯದ್ದೂ ಇಲ್ಲ. ಹೀಗಾಗಿ ಎರಡೂ ಕಡೆ ದುಡ್ಡಿಲ್ಲದೆ ಆರ್ಥಿಕ ಬಿಕ್ಕಟ್ಟಲ್ಲಿ ಒಂದಲ್ಲ ಎರಡಲ್ಲ 6,000 ಗ್ರಾಮ ಪಂಚಾಯಿತಿಗಳು ಸಿಕ್ಕಾಕೊಂಡಿವೆ. ಇಲ್ಲಿ 15ನೇ ಹಣಕಾಸು ಆಯೋಗದ ಅನುದಾನ ಬರಬೇಕಾಗಿತ್ತು, ಇವರಿಗೆ ಬಂದಿಲ್ಲ. ಬರ ಬಂದಿದೆಯಲ್ಲ, ಈ ಒಂದು ಬರದ ಹಿನ್ನೆಲೆಯಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ನೀರು ವ್ಯವಸ್ಥೆ ಮಾಡೋದಕ್ಕೆ ಹಣ ಕೂಡ ಇಲ್ಲ. ಜನಗಳದ್ದೇ ಈ ಪರಿಸ್ಥಿತಿ ಆದರೆ ಇನ್ನೊಂದು ಕಡೆ ದನಗಳದ್ದೇನು ಕಥೆ? ಇದೊಂದಾಯಿತು. ಕಾಡು ಪ್ರಾಣಿಗಳ ಕಥೆ ಏನು ಎಲ್ಲ ನಾವು ಯೋಚನೆ ಮಾಡ್ತಾ ಹೋದರೆ ಭೀಕರ ಅನಿಸ್ಬಿಡುತ್ತೆ. ಇದು ಪಂಚಾಯಿತಿಗಳ ಆಡಳಿತ, ನೈರ್ಮಲ್ಯ ನಿರ್ವಹಣೆ ದೊಡ್ಡ ಸವಾಲಾಗ್ತಾ ಇದೆ. ಹಣ ಇಲ್ಲದಿದ್ರೆ ಎಲ್ಲವೂ ಸವಾಲೇ ಅಲ್ವೇ? ಒಂದು ಮನೆಗೆ ಹಣ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಕಷ್ಟನೇ. ತರಕಾರಿಗೂ ಕಷ್ಟನೇ, ಹಾಲಿಗೂ ಕಷ್ಟನೇ, ನೀರಿಗೂ ಕಷ್ಟನೇ, ಪ್ರತಿಯೊಂದಕ್ಕೂ ಆಹಾರಕ್ಕೂ ಕಷ್ಟ ಆಗಿಬಿಡುತ್ತೆ, ಫೀಸ್ಗೂ ಕಷ್ಟ ಆಗುತ್ತೆ, ಪ್ರತಿಯೊಂದಕ್ಕೂ ಕಷ್ಟ ಆಗಿಬಿಡುತ್ತೆ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ 6,000 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ಕಡೆಯಿಂದ 15ನೇ ಹಣಕಾಸು ಆಯೋಗದ ವರದಿ ವಿಚಾರ ನಾವು ಅದರ ಪ್ರಕಾರವಾಗಿ ಶಾಸನಬದ್ಧ ಅನುದಾನ ಅಂತ ಇರುತ್ತಲ್ಲ, ಅದು ಬರದೆ ಒದ್ದಾಡ್ತಾ ಇವೆ. ಆರ್ಥಿಕ ವರ್ಷನೇ ಕಂಪ್ಲೀಟ್ ಆಗ್ತಾ ಬಂತು. ಆರ್ಥಿಕ ವರ್ಷ ಇನ್ನೂ ಕೂಡ ಅನುದಾನದ ಬಾಬ್ತು ಲೆಕ್ಕ ಹಾಕೊಂಡ್ರೆ ನಾವು 3,000 ಕೋಟಿ ಬರಬೇಕಾಗಿತ್ತು, ಬಂದಿಲ್ಲ. ಗ್ರಾಮ ಪಂಚಾಯಿತಿಗೂ ಕೇಂದ್ರದ ದುಡ್ಡಿಲ್ಲ. ಕೇಂದ್ರ ಗ್ರಾಮ ಪಂಚಾಯಿತಿಗೂ ಯಾಕೆ ಹಣ ಕೊಡ್ತಾ ಇಲ್ಲ? ಶಾಸನಬದ್ಧ ಅನುದಾನದ ಬಾಬ್ತು 3,000 ಕೋಟಿ ಬರಬೇಕು. ನಿಮಗೆ ಆ ಒಂದು 3,000 ಕೋಟಿ ಡಿವೈಡೆಡ್ ಬೈ ಮಾಡಿ ನಾವು ಲೆಕ್ಕ ಹಾಕೊಂಡು ಬಿಟ್ರೆ 6,000 ಗ್ರಾಮ ಪಂಚಾಯಿತಿಗಳು, ಒಂದು ಪಂಚಾಯಿತಿಗೆ ಸರಾಸರಿ ಆನ್ ಆನ್ ಆವ್ರೇಜ್ ನಾವು ಲೆಕ್ಕ ಹಾಕೊಂಡ್ರೆ ಒಂದು 2 ಕೋಟಿ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಯೂಶ್ವಲಿ ಗ್ರಾಮ ಪಂಚಾಯಿತಿ, ಅದರ ವ್ಯಾಪ್ತಿ, ಅದರ ಜನಸಂಖ್ಯೆ, ಇವುಗಳ ಆಧಾರದ ಮೇರೆಗೆ ಯಾವ ಗ್ರಾಮ ಪಂಚಾಯಿತಿಗೆ ಎಷ್ಟು ಹಣ ಅಂತ ನಿಗದಿಯಾಗುತ್ತೆ. ನಾವು ಒಂದು ಅಂದಾಜು ಅಂತ ಒಂದು ಗ್ರಾಮ ಪಂಚಾಯಿತಿಗೆ 1 ಕೋಟಿ 2 ಕೋಟಿ ಅಂತ ಲೆಕ್ಕ ಹಾಕ್ಕೊಳ್ಳೋಣ. ನಾವು 6,000 ಗ್ರಾಮ ಪಂಚಾಯಿತಿಗಳಿಗೆ ವಾರ್ಷಿಕವಾಗಿ 4 ಕಂತುಗಳಲ್ಲಿ ಹಣ ಬಿಡುಗಡೆ ಆಗಬೇಕಾಗಿತ್ತು ಕೇಂದ್ರದ ಕಡೆಯಿಂದ. ಕೇಂದ್ರದ ಅನುದಾನವೇ ಬಿಡುಗಡೆಯಾಗಿದೆ, ಸಾಲ ಪಡ್ಕೊಂಡು ಗ್ರಾಮ ಪಂಚಾಯಿತಿ ನಿರ್ವಹಣೆ ಮಾಡುವಂತಾಗಿದೆ. ಪ್ರೈವೇಟ್ ಅವ್ರನ್ನ ಹೇಳೋದು, ಬರ್ರಪ್ಪ ನಾವು ಹಣ ಬಿಡುಗಡೆ ಮಾಡ್ತೀವಿ, ಕೊಡ್ತೀವಿ, ಇಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನಿರ್ವಹಣೆ ಮಾಡಿಕೊಂಡು ಹೋಗುವಷ್ಟರ ಮಟ್ಟಿಗೆ ಗ್ರಾಮ ಪಂಚಾಯಿತಿಗಳ ಸ್ಥಿತಿ ಅಧೋಗತಿಗೆ ತಲುಪಿದೆ. ಕೇಂದ್ರದಿಂದ 6,000 ಪಂಚಾಯಿತಿಗಳಿಗೆ 3 ಕಂತುಗಳು ಬಿಡುಗಡೆ ಆಗಬೇಕು, ಬಂದೇ ಇಲ್ಲ. ಕೇಂದ್ರದ ಅನುದಾನ ಒಂದು ವೇಳೆ ಬಂದಿದ್ದರೆ 60% ಹಣ ಕುಡಿಯೋ ನೀರಿನ ವಿಚಾರ ಈಗ ಎಲ್ಲ ಕಡೆ ಬಾಧಿಸ್ತಾ ಇರೋದು. ಬೆಂಗಳೂರಲ್ಲೇ ಈ ಪರಿಸ್ಥಿತಿ ಇದೆ, ನೀವು ಯೋಚನೆ ಮಾಡ್ಕೊಳ್ಳಿ. ಬೆಂಗಳೂರಲ್ಲೇ ಈ ಪರಿಸ್ಥಿತಿ ಇದೆ. ಕಾವೇರಿಯಲ್ಲೂ ಸರಿಯಾಗಿ ನೀರಿಲ್ಲ, ಕಾವೇರಿ ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಇಲ್ಲಿ ಟ್ಯಾಂಕರ್ಗಳ ಮಾಫಿಯಾ ಶುರುವಾಗ್ಬಿಟ್ಟಿದೆ. ಇದೆಲ್ಲ ಮಾತು ಕೇಳ್ತಾ ಇದ್ದೀವಲ್ವಾ? ಹಳ್ಳಿಗಳ ಕಥೆ ಏನು? ರಾಜ್ಯದಲ್ಲಿ ಬರ ಇರುವ ಕಾರಣದಿಂದಾಗಿ ಕಂದಾಯ ಸಂಗ್ರಹ ಮಾಡೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ಬರ ಇದ್ದಾಗ ಟ್ಯಾಕ್ಸ್ ಕಟ್ಟಿ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಕೇಳಿದ್ರೆ ರೈತರೇನು ಹೇಳ್ತಾರೆ ಹೇಳಿ? ನಿಮ್ಮ ಕಣ್ಣು ಕಾಣಿಸಲ್ವೇನಪ್ಪ ನಿಮಗೆ? ಇಷ್ಟೊಂದು ಬರ ಇದೆ, ನಾವು ಕಂದಾಯ ಹೇಗೆ ಕಟ್ಟೋಣ ಅಂತಾರೆ ಅವರು. ಕೇಂದ್ರದ ಹಣ ಏನಾದರೂ ಬಂತ ಅಂದರೆ ಅವರು ಕಳೆದ 3 ಕಂತುಗಳೇ ಕೊಟ್ಟಿಲ್ವಂತೆ. ಹಾಗಾಗಿ ಪಂಚಾಯಿತಿಗಳ ಪರಿಸ್ಥಿತಿ ಅಧೋಗತಿಗೆ ಇಳಿದುಬಿಟ್ಟಿದೆ. ರಾಜ್ಯ ಸರ್ಕಾರ ಕೊಟ್ಟಿರೋ ಅನುದಾನ ಏನಾಯ್ತಪ್ಪ ಅಂದರೆ DC ಕೊಟ್ಟಿದ್ದೀವಿ, DC ಅಕೌಂಟಲ್ಲಿದೆ, ತಾಲೂಕು ಪಂಚಾಯಿತಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರದ್ದು ಕೂಡ ಬರ್ತಾ ಇಲ್ಲ. ಹೋಗಲಿ, ಇಲ್ಲಿವರೆಗೂ ಬಂದಿರೋದು ಸರ್ಕಾರದ ಕಡೆಯಿಂದ ಬರೀ 25% ಹಣ ಮಾತ್ರ. ಪಂಚಾಯಿತಿಯ ಶ್ರೇಣಿ ನೋಡ್ಕೊಂಡು, ಅಂದರೆ ಗ್ರೇಡ್ ನೋಡಿಕೊಂಡು, ಅಲ್ಲಿನ ಜನಸಂಖ್ಯೆ ನೋಡಿಕೊಂಡು 40 ಲಕ್ಷದಿಂದ 1 ಕೋಟಿವರೆಗೂ ಅನುದಾನ ನಿಗದಿಯಾಗುತ್ತೆ. ಕಳೆದ ಸೆಪ್ಟೆಂಬರಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್, ಮೊದಲ ಕಂತು ಲೆಕ್ಕ ಹಾಕೊಂಡ್ರೆ ನಾವು 25% ಅನುದಾನ ಬಂದಿದೆ. ಆರ್ಥಿಕ ವರ್ಷ ಮುಗಿಯೋದಕ್ಕೆ ಇನ್ನು 26 ದಿನ ಬಾಕಿ ಇದೆ. 3 ಕಂತುಗಳು ಬಿಡುಗಡೆ ಆಗಿಲ್ಲ ಅಂದರೆ ಏನು ಮಾಡಬೇಕು? ಒಂದೊಂದು ಪಂಚಾಯಿತಿಗೂ 30ರಿಂದ 60 ಲಕ್ಷ ಅನುದಾನ ಬರಬೇಕು. ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ 3 ಬಾರಿ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಅದರ ಪತ್ರ ಬರೆದಿದ್ದೇ ಬಂತು, ಹಣ ಮಾತ್ರ ಬಿಡುಗಡೆ ಆಗಿದೆ. ಮತ್ತು ಈಗ ಆಲ್ರೆಡಿ ಒಂದು ಫೈನಾನ್ಸ್ ಇಯರ್ ಮುಗಿಲಕ್ಕೆ ಇನ್ನೊಂದು 27 ದಿನ ಬಾಕಿ ಇರೋದ್ರಿಂದ
ಈಗ ಆಲ್ರೆಡಿ ನಮ್ಗೆ ಇನ್ನೂ ಒಂದು 50% ಅಮೌಂಟು 2 ಕಂತು ಜಮಾ ಆಗಿದೆ. ಇನ್ನೂ 2 ಕಂತು ಜಮಾ ಆಗಬೇಕಾಗಿತ್ತು. ಈ ಕಾರಣದಿಂದ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೀರಿಂದು ಇವತ್ತು ಬರಗಾಲ ಇರೋದರಿಂದ, ನೀರಿನ ಸಮಸ್ಯೆ ತುಂಬ ಸಮಸ್ಯೆ ಇರೋದರಿಂದ ಮತ್ತು ನೈರ್ಮಲೀಕರಣ ಇನ್ನಿತರ ಕೆಲಸಗಳಿಗೆ ಅನುದಾನ ಕೊರತೆ ಇರೋದರಿಂದ ನಮ್ಗೆ ಸರ್ಕಾರದಿಂದ ನೇರವಾಗಿ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಅನುದಾನ ಅಂದ್ರೆ 15 ಹಣಕಾಸು ಬಿಟ್ಟರೆ ಮತ್ತೆ ಯಾವುದೂ ಅನುದಾನ ಬರೋದಿಲ್ಲ. ಈ ಕಾರಣದಿಂದ ಇವತ್ತು ಸರ್ಕಾರದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸ್ಥಳೀಯ ಸರ್ಕಾರ ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ನೀರಿಂದು ಅದು ತುಂಬ ಸಮಸ್ಯೆ. 2 ಕಂತು ಕೂಡ ಇದೇ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಅನುದಾನ ಬಿಡುಗಡೆ ಆದರೆ ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಕೇಂದ್ರ ಸರ್ಕಾರದಿಂದ ಬರಬೇಕು ಸರ್. ಈಗ 2 ಕಂತು ಬಂದಿದೆ, ಇನ್ನೂ 2 ಕಂತು ಬರಬೇಕು. ಬಂದಿದ್ದು ಅನುದಾನ ಆಲ್ರೆಡಿ ಕ್ರಿಯಾ ಯೋಜನೆ ಆಗಿದ್ದವ್ರು ಖರ್ಚು ಮಾಡ್ಬೋದು. ಈಗ ಕ್ರಿಯಾ ಯೋಜನೆ ಆಗಿದೆ. ನೀರು ಮತ್ತು ಮುಖ್ಯವಾಗಿ ನೀರು ಕುಡಿಯುವ ನೀರಿಂದ ಇದು ಆದ್ರಿಂದ ಜನರಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಭಾಳ. ನಿರ್ವಹಣೆ ಅಲ್ಲಿ ಬಾಕಿ ಮಾಡ್ತಾ ಇದ್ವು. ಇದು ಈಗ ಮೆಕ್ಯಾನಿಕ್ ರಿಪೇರಿಯಲ್ಲಿ ಮತ್ತು ಮಟೀರಿಯಲ್ ಬೇರೆ ಅಂಗಡಿಯಲ್ಲಿ ಈ ಥರ ಒಂದು ಕೆಲಸ ಮಾಡೋಕ್ಕೆ ಇಲ್ಲಿ ಸರ್. ಪಂಚಾಯತಿಗೆ ಹೋಗಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರವರೆಲ್ಲ ಬೊಂಬಡೆ ಹೊಡಿತಾ ಇದ್ದಾರೆ. ಹಣ ಇಷ್ಟು ಕೋಟಿ ಅಷ್ಟು ಕೋಟಿ ಸಾವಿರಾರು ಕೋಟಿ ಲೆಕ್ಕ ಮಾತ್ರ ಹೇಳ್ತಾರೆ ನಮ್ಮ ಸಂಸದರು. ಈಗ ಉದಾಹರಣೆಗೆ ಮೈಸೂರು ತಾಲೂಕು ತಗೊಂಡ್ರೆ ಚಾಮುಂಡೇಶ್ವರಿ ಕಾನ್ಸ್ಟಿಟ್ಯೂನ್ಸಿ ಉದ್ಬೂರು ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೃಷ್ಣಾಯಕ್ ಅಂತ ನಾನು ಮಾಜಿ. ಈಗ ಯಾವುದೇ ಮೀಟಿಂಗ್ ಕಡೆಗೆ ಹೋದ್ರೆ ಎಲ್ಲ ಜನ ಪಬ್ಲಿಕ್ಕು ನಮ್ಮ ಕೈ ತೋರ್ತಾರೆ, ಏನು ಮಾಡಲ್ಲ ಇಂತಿಂಥವ್ರಿಗೆಲ್ಲ ನೀವು ಓಟ್ ಹಾಕ್ತಾ ವ್ಯರ್ಥ ಅಂತ ಹೇಳ್ತಾರೆ. ಯಾರನ್ನ ಸ್ಥಳೀಯವಾಗಿ ನಮ್ಗಳನ್ನ ನಾವು ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ. ಪಬ್ಲಿಕ್ಕಲ್ಲಿ ನಾವು ಬಯಸ್ಕೋಬೇಕಾಗುತ್ತೆ. ಏನಂದ್ರೆ ಇಲ್ಲಿ ಯಾವುದೋ ಸತ್ಯಗತ್ಯ ಅನ್ನೋದು ಯಾರಿಗೂ ತಿಳುವಳಿಕೆ ಇಲ್ಲ. ಈ ಬೊಂಬಡೆ ಹೊಡೆದ್ರೆ ರಾಜ್ಯ ಸರ್ಕಾರ ಮೇಲೆ ಹೇಳ್ತಾರೆ ಈ ಸೆಂಟ್ರಲ್ ಅವರು. 15ನೇ ಹಣಕಾಸಲ್ಲಿ ನಮಗೆ ಒಂದು ಪಂಚಾಯತಿಗೆ 60 ಲಕ್ಷ ಬರಬೇಕು. ನಮ್ಗೆ ಈಗ ಅವ್ರು ಕೊಟ್ಟಿರೋದು 12 ಲಕ್ಷ. ಒಂದು ವರ್ಷ ಇನ್ನೇನೋ ಮಾರ್ಚಿ ಇನ್ನೇನೋ ಮುಗೀತಾ ಬಂತು, ಇನ್ನೂ 1 ಪೈಸೆ ಹಣ ಬಂದಿಲ್ಲ. 12 ಲಕ್ಷ ಬಿಟ್ರೆ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಜನ ನೋಡಿದ್ರೆ ಬೊಂಬೆ ಹೊಡ್ತೀವಿ. ಇವತ್ತು ಈಗ ಬೇರೆ ಬರಗಾಲ ಬೇರೆ ಬಂದ್ಬಿಟ್ಟಿದೆ. ಬರಗಾಲದಲ್ಲಿ ಏನು ಮಾಡೋಕ್ಕಾಗತ್ತಂದ್ರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಕುಡಿಯೋ ನೀರು ವ್ಯವಸ್ಥೆ, ಮತ್ತು ನೈರ್ಮಲ್ಯ ವ್ಯವಸ್ಥೆ, ಮತ್ತು ದನ ಕರುಗಳ ಎಲ್ಲ ತಂದು 15ನೇ ಹಣಕಾಸು ಪಂಚಾಯತಿ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಪ್ರತಿ ವರ್ಷ ರಿಲೀಸ್ ಆಗುತ್ತೆ 4 ಕಂತಲ್ಲಿ. ಈ ವರ್ಷ ನಮ್ಗೆ 4 ಕಂತಲ್ಲಿ 2 ಕಂತು ಮಾತ್ರ ಬಂದಿದೆ ಸದ್ಯಕ್ಕೆ. ಸೊ 2 ಕಂತಲ್ಲಿ ಬಂದಿರೋದ್ರಿಂದ ಇನ್ನೂ 2 ಕಂತು ಬರದೇ ಇರೋದ್ರಿಂದ ಈಗಾಗಲೇ ನಾವು ವರ್ಷಾಂತ್ಯದಲ್ಲಿ ಮಾರ್ಚ್ ತಿಂಗಳಲ್ಲಿ ಇದ್ದೀವಿ. ಅಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ನೀರು ಮತ್ತೆ ನೈರ್ಮಲ್ಯ ಮೇಂಟೈನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಅದು ಇನ್ ಟೈಮ್ ರಿಲೀಸ್ ಆಗಿದ್ದಿದ್ರೆ ಈ ಸಮಸ್ಯೆ ಸ್ವಲ್ಪ ಈಸಿ ಆಗ್ತಿತ್ತು ನಾವು ಮೇಂಟೈನ್ ಮಾಡ್ಲಿಕ್ಕೆ. ಸೊ ಆದಷ್ಟು ಬೇಗ ರಿಲೀಸ್ ಮಾಡ್ಲಿ ಅಂತ ಸರ್ಕಾರದಲ್ಲಿ ಆ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂದ್ರೆ ಇದು ಬೇಗ ರಿಲೀಸ್ ಮಾಡಿಕೊಟ್ರೆ ಅನುಕೂಲ. ಸಮಸ್ಯೆ ಬರ್ತಾ ಇತ್ತು. ಬಟ್ ಈ ವರ್ಷ ಸ್ವಲ್ಪ ತುಂಬಾ ಡಿಲೇ ಆಗಿದೆ. 2ನೇ ಕಂತು ಈಗ ಮಾರ್ಚ್ 2 ರಿಲೀಸ್ ಆಗಿದೆ. 27 ದಿವಸ ಬಾಕಿ ಇದೆ ನಮ್ಗೆ. 27 ದಿನದ ಒಳಗಡೆ ಬಿಡುಗಡೆ ಮಾಡಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಮಾತನಾಡಿಸಿದಾಗ ಅವ್ರು ಏನು ಹೇಳಿದ್ದಾರೆ ನೋಡಿ. ಮೇಲೆ ನಮ್ಮ ಪ್ರತಿ ಕೇಂದ್ರದ 15 ಹಣಕಾಸು ಆಯೋಗದಿಂದ ಗ್ರಾಮ ಪಂಚಾಯತಿಗಳಿಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಇದು ಸಾಕಷ್ಟು ಸಮಸ್ಯೆಗಳು, ಸವಾಲುಗಳು ಕೂಡ ಎದುರಾಗ್ತವೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, 15ನೇ ಹಣಕಾಸು ಆಯೋಗದಿಂದ ಇನ್ನೂ ಗ್ರಾಮ ಪಂಚಾಯತಿಗಳಿಗೆ ಬರುವಂತ ಹಣ ಬಿಡುಗಡೆ ಆಗಿಲ್ಲ ಸರ್. ನೋಡಿ, ಕೇಂದ್ರ ಸರ್ಕಾರದಿಂದ ನಮಗೆ ಇಲ್ಲಿವರೆಗೂ ಯಾವ ಹಣನೂ ಬಿಡುಗಡೆ ಆಗಿಲ್ಲ. 15ನೇ ಹಣಕಾಸು ಇರ್ಬೋದು, ವೇಜ್ ಪೇಮೆಂಟ್ ಇರ್ಬೋದು, ಮೆಟೀರಿಯಲ್ ಬಿಲ್ ಪೇಮೆಂಟ್ ಇರ್ಬೋದು, ಯಾವುದೂ ಕೂಡ ಆಗಿಲ್ಲ. ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಪತ್ರನೂ ಬರೆದಿದ್ದೀನಿ, ಅವ್ರ ಮನೆ ಬಾಗಿಲು ಹೋಗಿ ಕಾಯ್ಕೊಂಡು ಬಂದಿದ್ದೀನಿ. ಆದರೂ ಕೂಡ ಯಾವುದೇ ರೀತಿಯಾದಂಥ ಸ್ಪಂದನೆ ಇಲ್ಲ. ಯಾಕೋ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮುಗಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಯಾಕಂದರೆ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ವೇಜ್ ಪೇಮೆಂಟು ಇಲ್ಲ, ಮೆಟೀರಿಯಲ್ಲು ಇಲ್ಲ, ಮತ್ತು 15ನೇ ಹಣಕಾಸಿನಿಂದ ಇಷ್ಟೊಂದು ವಿಳಂಬ ಆಗ್ತಾ ಇರೋದು. ಬರೇ ಕಾಗದದಲ್ಲಿ ಮಾತ್ರ ನಮಗೆ ಕೆಲವು ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಹೊರತು ₹1 ಇನ್ನೂ ಬಂದಿಲ್ಲ ನಮಗೆ. ಬರಗಾಲ ಆಗಿದೆ, ಬೇಸಿಗೆ ಬರ್ತಾ ಇದೆ, ಕುಡಿಯುವ ನೀರಿಗೂ ಸಮಸ್ಯೆಗೂ ಕೂಡ ಎದುರಾಗ್ತಾ ಇದೆ ಗ್ರಾಮ ಪಂಚಾಯತಿಗಳಲ್ಲಿ. ಈ ವಿಚಾರದ ಬಗ್ಗೆ ನೋಡಿ, ಕುಡಿಯೋ ನೀರಿನ ವಿಚಾರದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಇಲಾಖೆಯಿಂದ ಪ್ರತಿಯೊಂದು CEO ಖಾತೆನಲ್ಲಿ ನಾವು ಆಗಲೇ ದುಡ್ಡನ್ನು ಇಟ್ಟಿದ್ದೀವಿ. ಅದ್ರ 800 ಕೋಟಿಗಿಂತ ಹೆಚ್ಚು ದುಡ್ಡು SDRF ನಲ್ಲಿ ಕೂಡ ನಾವು ಇದೆ. ಬರ ನಿರ್ವಹಣೆಗೆ ದುಡ್ಡಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದಿಂದ ಏನೇನು ನಾವು ಮಾಡಬೇಕು ಅದೆಲ್ಲನೂ ಕೂಡ ಪ್ರಾಮಾಣಿಕವಾಗಿ ನಾವು ಹಣ ಲಭ್ಯ ಮಾಡಿಬಿಟ್ಟು ಮಾಡ್ತಾ ಇರೋದು. ಇನ್ನು ಕೇಂದ್ರ ಸರ್ಕಾರದಿಂದ ಏನು ನೆರವು ಬರಬೇಕು ಇನ್ನೂ ಯಾವುದೂ ಬಂದಿಲ್ಲ ಸರ್. ಈ ವಿಚಾರದ ಬಗ್ಗೆ ಸರ್ಕಾರದ ನಡೆ ಹೇಗಿರುತ್ತೆ ಸರ್ ನಿಮ್ಮ ಇಲಾಖೆಗೆ ಸಂಬಂಧ? ನೋಡಿ, ಈಗಾಗಲೇ ಇದ್ರ ಬಗ್ಗೆ ಡೆಲ್ಲಿನಲ್ಲಿ ಹೋಗಿ ಪ್ರತಿಭಟನೆ ಕೂಡ ಮಾಡಿದ್ದೀವಿ. ಬರೀ ಟ್ಯಾಕ್ಸಸ್ ಡೆವಲ್ಯೂಷನ್ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಏನು ಉದ್ಯೋಗ ಖಾತ್ರಿಯನ್ನು 100ರಿಂದ 150ಕ್ಕೆ ಮಾಡೋದಿರ್ಬೋದು, ವೇಜ್ ಪೇಮೆಂಟ್ ಇರ್ಬೋದು, 15ನೇ ಹಣಕಾಸಿನ ಆಗ್ತಾ ಇರುವಂಥ ವಿಳಂಬ ನೀತಿ ಇರ್ಬೋದು, ಇವೆಲ್ಲದ ಬಗ್ಗೆ ಹೋಗಿ ಚರ್ಚೆ ಮಾಡಿದ್ವಿ. ನೀವೇ ಹೇಳ್ಬಿಡಿ, ಇನ್ನು ಬೇರೆ ಯಾವ ಬಾಗಿಲನ್ನು ಬಡಿಬೇಕು ಆ ಬಾಗಿಲನ್ನು ಬಡಿತೀವಿ.
ಎಸ್ ಇದಿಷ್ಟು ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ರಾಮಕೃಷ್ಣ ಜೊತೆ ಹೇಲನ್ ಸ್ವಾಮಿ, T5. ಇದ್ಯಾವುದು ಕೂಡ ಎಕ್ಸ್ಟ್ರಾ ಆಗಿ ರಾಜ್ಯ ಸರ್ಕಾರ ಇವಾಗೇನೋ ಕೇಳ್ಕೊಳ್ತಾ ಇರೋದಲ್ಲ. ಇದು ಬರ ಪರಿಹಾರವೂ ಅಲ್ಲ. ಬರ ಪರಿಹಾರ ಬಿಡಿ, ನಯಾ ಪೈಸೆನೂ ಕೇಂದ್ರದ ಕಡೆಯಿಂದ ಬರಲೇ ಇಲ್ಲ. ರಾಜ್ಯಕ್ಕಾದಂಥ ದೊಡ್ಡ ಅನ್ಯಾಯ ಅದು. ಈ ಪರಿಯಲ್ಲಿ ಮಳೆ ಇಲ್ಲದೆ 100 ವರ್ಷ 120 ವರ್ಷಗಳಲ್ಲೇ ಈ ಪರಿಯ ಒಂದು ಬರ ಇರಲಿಲ್ಲ ಅಂತ ಕೇಳ್ಪಟ್ಟ ಹೊರತಾಗಿಯೂ ಕೂಡ ಕೇಂದ್ರ ನಯಾ ಪೈಸೆ ದಕ್ಷಿಣದ ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಬಿಡುಗಡೆ ಮಾಡಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಒಂದು ಪ್ರಶ್ನೆ ಇದೆ. ಇದೊಂದು ಭಾಗ. ಎರಡನೇ ಭಾಗ ಏನು ಗೊತ್ತಾ, ಇಲ್ಲಿ 15ನೇ ಹಣಕಾಸು ಆಯೋಗದ ಪ್ರಕಾರ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳಿಗೆ ಸಿಗಬೇಕಾಗಿದ್ದಂಥ ಹಣ, ಅವರೇ ನಿಗದಿಪಡಿಸಿದ್ದಂಥ ಹಣ, ಅವರೇ ಗೊತ್ತು ಮಾಡಿದಂಥ ಹಣ ಕೂಡ ಕೊಡಲ್ಲ ಅಂತ ಹೇಳಿದ್ರೆ ಇದೆಂತಹ ಧೋರಣೆ? ಇದರ ಹಿಂದೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈ ವಿಕೇಂದ್ರೀಕರಣ ಅಂತ ನಾವೆಲ್ಲ ಮಾತಾಡ್ತೀವಿ, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ. ಇದರ ಬದಲಿಗೆ ಏನಾಗ್ತಾ ಇದೆ, ಕೇಂದ್ರೀಕರಣ ಆಗುತ್ತಾ ನಮ್ಮ ದೇಶ ಸಾಗ್ತಾ ಇದೆ ಜಾಸ್ತಿ. ಏಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಒಂದು ಈ ಸೆಸ್ ಅಂತ ಇತ್ತು. ಈ ಸೆಸ್ ಮೊದಲೆಲ್ಲ 1%, 1.5% ಅಥವಾ 0.50% ಈ ಥರ ಮಾಡ್ತಾಯಿದ್ರು. ಆಗ ರಾಜ್ಯಗಳು ಒಪ್ಕೊಂಬಿಟ್ವು, ಅಷ್ಟೇ 1.5% ತಾನೇ ತೊಗೊಳ್ರಿ, ಪರವಾಗಿಲ್ಲ ಕೇಂದ್ರ ಅಂತ. ಇದನ್ನು ಏನಕ್ಕೆ ಬಳಸ್ತೀವಿ ಅಂತ ಅವ್ರು ಕೇಳಿದಾಗ, ಹೌದು ನಾನು ರಾಜ್ಯದ ಕಲ್ಯಾಣಗಳಿಗೆ ಬಳಸ್ಬಿಡ್ತೀನಿ, ಗ್ರಾಮ ಪಂಚಾಯತಿಗೆ ಬಳಸ್ಬಿಡ್ತೀನಿ, ನಾನು ತಾಲೂಕು ಪಂಚಾಯತಿಗೆ ಬಳಸ್ತೀನಿ, ಜಿಲ್ಲಾ ಪಂಚಾಯತಿಗೆ ಬಳಸ್ತೀನಿ, ಗ್ರಾಮ ಪಂಚಾಯತಿದು ಯಾವುದೋ ಒಂದು ಮೋರಿಗೆ ಬಳಸ್ಬಿಡ್ತೀನಿ, ರೋಡಿಗೆ ಬಳಸ್ಬಿಡ್ತೀನಿ. ಫೋಟೋ ಹಾಕೊಂಡು ಪ್ರಚಾರನೂ ಬೇಕು. ಇದಕ್ಕೆ ಯಾವುದೇ ರಾಜಕೀಯ ಪಕ್ಷ ಹೊರತಾಗಿಲ್ಲ. ಇವ್ರ ಫೋಟೋ ಬರಬೇಕು, ಮನೆ ಮನೆಯಲ್ಲೂ ಇವ್ರ ಹೆಸರು ಇರಬೇಕು, ಬೀದಿ ಬೀದಿಲೂ ಇವ್ರನ್ನ ಜನ ನೋಡ್ತಾ ಇರಬೇಕು, ಇವ್ರ ಪ್ರಚಾರದಲ್ಲಿ ಇರಬೇಕು ಅಂತ. ಸೊ ಕ್ರಮೇಣ ಏನಾಯಿತು, ಈ 1.5% ಸೆಸ್ ಇತ್ತಲ್ಲ, ಇದನ್ನು ಏನು ಮಾಡಿಬಿಟ್ರು, ತೀರಾ ಇತ್ತೀಚೆಗೆ 28%ವರೆಗೂ ತೊಗೊಂಡು ಹೋಗ್ಬಿಟ್ರು. ಗೊತ್ತಲ್ಲ ನಿಮಗೆ, ಪೆನ್ ಮೇಲೆ, ಬಳಪದ ಮೇಲೆ, ಎರೇಸರ್ ಮೇಲೆ, ಮೊಸರು ಮೇಲೆ, ಗೋಧಿ ಹಿಟ್ಟು ಮೇಲೆ ಎಲ್ಲ ಸೆಸ್ ಅಂತ ಹಾಕೊಂಡು ಹೋದ್ರಲ್ಲ. ಇದು ಹಾಕಿ 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 1.5-2% ಇದ್ದಂಥ ಸೆಸ್ಸು 9%ಗೆ ಬಂತು, 8%ಗೆ ಬಂತು, ಆನಂತರ 10%ಗೆ ಬಂತು, ಆಮೇಲೆ 21, 22 ಆಯಿತು, 23 ಆಯಿತು. ಈಗ ಒಂದು ಲೆಕ್ಕಾಚಾರದ ಪ್ರಕಾರ 28% ಸೆಸ್ಗೆ ಬಂದುಬಿಟ್ಟಿದೆ. ಕೇಂದ್ರ ಯಾವ ಕಾರಣದಿಂದ ರಾಜ್ಯಗಳಿಂದ ಈ ಸೆಸ್ ಕಲೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮದೇ ಗ್ರಾಮ ಪಂಚಾಯತಿ ಉದ್ಧಾರ ಮಾಡಿಬಿಡ್ತೀವಿ, ನಿಮ್ಮದೇ ರೋಡ್ ಉದ್ಧಾರ ಮಾಡಿಬಿಡ್ತೀವಿ ಅಂತ. 28% ಸೆಸ್ ನಿಮ್ಗೆ ಯಾಕ್ರಪ್ಪ, 1-1.5 ತಗೊಳ್ಳಿ ನೀವು, ರಾಜ್ಯಗಳು ನಾವಿದ್ದೀವಿ, ನಮ್ಮ ಹಣ ನಮಗೆ ಕೊಟ್ಬಿಡಿ, ಅದನ್ನು ಸೆಸ್ಸಲ್ಲಿ ಇದೆಯಲ್ಲ ನಿಮ್ಮ ಪಾಲು, ದೊಡ್ಡ ಮಟ್ಟದ ಪಾಲು ತೊಗೋತಾ ಇದ್ದೀರಲ್ಲ, ಇದು ನಮಗೆ ನೀವು ವರ್ಗಾವಣೆ ಮಾಡಿದ್ರೆ ನಮ್ಮ ರಾಜ್ಯ ನಾವೇ ಉದ್ಧಾರ ಮಾಡ್ಕೋತೀವಿ ಅಂದರೆ, ಇಲ್ಲ ಇಲ್ಲ ಇಲ್ಲ, ನಾನು ಆ ರೋಡ್ ಮಾಡಿದೆ, ಈ ಬ್ರಿಡ್ಜ್ ಮಾಡಿದೆ, ಹೇಳ್ಕೊಳಕ್ಕೆ ಬೇಕಲ್ಲ ಇವ್ರಿಗೆ, ಕೊಚ್ಕೊಳಕ್ಕೆ ಬೇಕಲ್ಲ. ಇವರೇನು ಮಾಡಿಬಿಟ್ರು, 28% ತೊಗೊಂಡ್ಬಿಟ್ರು. 23ರಿಂದ 28 ನಡುವೆ ಈ ಒಂದು ಪರ್ಸೆಂಟೇಜ್ ಇದೆ. ಇರಲಿ ಲೆಕ್ಕಾಚಾರ ಒಂದು ಕಡೆ. ಅಂದರೆ ಯಾವುದನ್ನು ಇವರು ನಗಣ್ಯ ಅಂತ ರಾಜ್ಯಗಳು ಬಿಟ್ಬಿಟ್ಟಿದ್ವಲ್ಲ, ಬರೀ 0.5-0%, 1% ತಾನೇ ತಗೊಳ್ಳಿ ಅಂತ ಹೇಳಿ, ಅಲ್ಲೇ ಏನು ಮಾಡಿಬಿಡ್ತು ಕೇಂದ್ರ, ಬರ್ತಾ 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 28% ದೊಡ್ಡ ಮಟ್ಟದ ಶೇರ್ ತೊಗೊಂಡುಬಿಡ್ತು. ತಗೊಂಡ್ಮೇಲೆ ಒಂದು ರಾಜ್ಯಗಳು ಕೇಳ್ತಾ ಇರೋದೇನು ಅಂದರೆ, ಅದು ನಮಗೆ ನ್ಯಾಯವಾಗಿ ಸೇರಬೇಕಾಗಿದ್ದು, ನಮ್ಮ ರಾಜ್ಯದಿಂದ ನೀವು ಎತ್ತುವಳಿ ಮಾಡಿರೋದು ಅದನ್ನು ನಮ್ಗೆ ವಾಪಸ್ ಕೊಡಬೇಕು ಅಂತ ರಾಜ್ಯಗಳು ಕೇಳ್ತಾ ಇವೆಯಲ್ಲ, ಇದಕ್ಕೆ ನಾವಲ್ಲೇ ನಾನು ಕೊಡಲ್ಲ ಅಂತ ಅವರು ಸೆಸ್ ತಗೋತೀವಿ, ಉದ್ಧಾರ ಮಾಡ್ತೀವಿ ಅಂತ. ಇದೊಂದು ಭಾಗ ಆಯಿತಾ. 15th ಫಿನಾನ್ಸ್ ಕಮಿಷನ್ ಇದ್ರ ಪ್ರಕಾರ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಯಾವ ಪಾಲು ಅಂತ ನಿಗದಿಯಾಗಿತ್ತೋ ಅದನ್ನು ಕೊಡದೇ ಇದ್ದರೆ ಹೇಗೆ? ಶಾಸನಬದ್ಧ ಅನುದಾನ ಇದು. ಈಗೇನೋ ಬರ ಬಂದ್ಬಿಡ್ತು ಅದು ಕೊಡ್ರಿ ಅಂತ ಕೇಳ್ತಿರೋದಲ್ಲ. ಗ್ರಾಮ ಪಂಚಾಯಿತಿಗಳಿಗೆ ಶಾಸನಬದ್ಧವಾಗಿ ಬರಬೇಕಾಗಿರೋ ಹಣ ಬರದ್ದು ಅಂತ ಕೇಳಿದ್ರೆ ಅದರ ಬಗ್ಗೆ ಮಾತೇ ಇಲ್ಲ. ವಿಡಿಯೋಸ್ಕೊಳ್ಳಿಕ್ಕಿದ್ದೀವಿ ರಾಕೇಶ್ ಇದ್ದಾರೆ. ರಾಕೇಶ್, ಎಲ್ಲಿಗೆ ಬಂತು ಶಾಸನಬದ್ಧ ಅನುದಾನ ಗ್ರಾಮ ಪಂಚಾಯಿತಿಗಳ ವಿಚಾರದಲ್ಲಿ ಅಂತ? ರಮಾಕಾಂತ್, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾಗಿರುವಂತಹ GST ತೆರಿಗೆ ಪಾಲಿನ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೀತಿರುವಂತಹ ಜಟಾಪಟಿಯ ವಿಚಾರಗಳು ನಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಈ ಸಂಬಂಧಪಟ್ಟ ಹಾಗೆ ಎರಡೂ ಕಡೆಯಲ್ಲೂ ಕೂಡ ತಮ್ಮದೇ ಆದಂತಹ ನಿಲುವುಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇವೆಲ್ಲವನ್ನ ಮೀರಿ ಶಾಸನಬದ್ಧವಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾಗಿರುವ ಹಣದ ಕೊರತೆಯಿಂದಾಗಿ ಗ್ರಾಮ ಪಂಚಾಯಿತಿಗೂ ಕೂಡ ಈ ಸಮಸ್ಯೆ ತಟ್ಟಿರುವುದನ್ನು ನಾವು ಗಮನಿಸಬಹುದು. ಈ ಮಾಹಿತಿಯೊಂದರ ಪ್ರಕಾರ ಸುಮಾರು 6,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಿಗೆ ಶಾಸನಬದ್ಧವಾಗಿ ನೀಡಬೇಕಾದಂಥ ಕೇಂದ್ರ ಸರ್ಕಾರದ 15ನೇ ಹಣಕಾಸು ಆಯೋಗದಿಂದ ಬರಬೇಕಾಗಿದ್ದ ಹಣ ಬರದೇ ಇರೋದ್ರಿಂದಾಗಿ ಅಲ್ಲಿನ ಕಾಮಗಾರಿಗಳ ಮತ್ತು ಇತರ ಕಾರ್ಯಗಳನ್ನು ಮಾಡೋದಕ್ಕೆ ಸಮಸ್ಯೆ ಎದುರಾಗ್ತಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿರುವಂತಹ ಕೇಂದ್ರ ಉಳಿದ 2 ಮತ್ತು 3ನೇ ಕಂತನ್ನು ಬಿಡುಗಡೆ ಮಾಡಿಲ್ಲ. ಹೀಗಾಗಿ ಅಗತ್ಯವಿರುವಂತಹ ಹಣ, ಅಂದರೆ ಅಲ್ಲಿನ ವ್ಯಾವಹಾರಿಕ ಕಾರ್ಯಕ್ರಮಗಳಿಗೆ ಅಥವಾ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವುದಕ್ಕೆ ಹಣವಿಲ್ಲದೆ ಗ್ರಾಮ ಪಂಚಾಯಿತಿಯವರು ಬಾಡಿಗೆಗೆ, ಅಂದರೆ ಈಗ ಸದ್ಯಕ್ಕೆ ನೀವು ನಿಮ್ಮ ದುಡ್ಡನ್ನು ಹಾಕೊಂಡು ಮಾಡ್ಕೊಂಡು ಹೋಗಿ, ಆನಂತರ ದುಡ್ಡು ಬಂದ ಮೇಲೆ ನಾವು ಕೊಡ್ತೇವೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಕೆಲಸ ಕಾಮಗಾರಿಗಳನ್ನು ಮಾಡುತ್ತಿರುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡುವಂತಹ ವಿಚಾರಗಳಿಗೆ ಗ್ರಾಮ ಪಂಚಾಯತ್ಗಳು ಬಂದಿವೆ ಅನ್ನುವಂಥ ಆತಂಕಕಾರಿ ವಿಚಾರ ಕೂಡ ಇಲ್ಲಿದೆ. ಸೊ ಇಲ್ಲಿ
ಸರ್ಕಾರ ಯಾಕೆ ಈ ನಿಲುವನ್ನು ತಳಿತಾ ಇದೆ ಅನ್ನೋದು ಗೊತ್ತಿಲ್ಲ, ಅಥವಾ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಮಾಡ್ತಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಧಿಕಾರಯುತವಾಗಿ ಬರಬೇಕಾದ ಹಣ ಬಾರದೇ ಇರುವ ಸನ್ನಿವೇಶದಲ್ಲಿ ಗ್ರಾಮ ಪಂಚಾಯಿತಿಗಳು ಸದ್ಯಕ್ಕೆ ಕಾಮಗಾರಿಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ. ಪಿಡಿಒಗಳು ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಇರುವಂತಹ ಸೀಮಿತದ ಹಣದಲ್ಲೇ ಇರುವ ಕಾಮಗಾರಿಗಳನ್ನ ಅಥವಾ ಕೆಲಸಗಳನ್ನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿರ್ತಾರೆ ಹೊರತು ಅನಿವಾರ್ಯವಾಗಿರುವ ಸನ್ನಿವೇಶದಲ್ಲೂ ಅಂದ್ರೆ ಈಗ ರಾಜ್ಯದಲ್ಲಿ ಬರಗಾಲ ಇದೆ, ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಸಮಸ್ಯೆಯನ್ನು ತರಬಹುದು, ಮೇವಿನ ಸಮಸ್ಯೆ ಎದುರಾಗುತ್ತೆ. ಅಂದ್ರೆ ರೈತ ವಲಯ ಮತ್ತು ಕೃಷಿ ವಲಯಕ್ಕೆ ಅಗತ್ಯವಿರುವಂತಹ ಸಹಕಾರವನ್ನ ಗ್ರಾಮ ಪಂಚಾಯಿತಿಗಳ ಕಡೆಯಿಂದ ಕೊಡಬೇಕಾಗಿದ್ದು, ಮುಂದಿನ ಮಳೆಗಾಲ ಬರುವಂತಹ ಸಂದರ್ಭದಲ್ಲಿ ಮಳೆಗಾಲಕ್ಕೆ ಬೇಕಾಗಿರುವಂತಹ ನೀರ್ಗಾಲುವೆಗಳು ಅಥವಾ ಚರಂಡಿ ಕಾಮಗಾರಿಗಳನ್ನ ಮಾಡುವಂಥದ್ದು, ಈ ಎಲ್ಲ ವಿಚಾರಗಳಿಗೂ ಕೂಡ ಆರ್ಥಿಕ ಅನುದಾನದ ಅವಶ್ಯಕತೆ ರಾಕೇಶ್, ಅದು ರಾಜ್ಯ ಸರ್ಕಾರಕ್ಕೆ ಬರಬೇಕಾದ್ರೆ ರಾಜ್ಯ ಸರ್ಕಾರ ಹೇಳುವ ಪ್ರಕಾರ ಕೇಂದ್ರದಿಂದ ಬರದಿರೋದ್ರಿಂದಾಗಿ ನಮಗೆ ಅದನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ರಾಕೇಶ್, ಈಗ ಒಂದು ರಾಜ್ಯ ಸರ್ಕಾರ ಫೇಲ್ ಆಗಲಿ ಅಂತ ಬಯಸುವಂತಹ ಉದ್ದೇಶ ಏನಾದರೂ ಇಲ್ಲಿ ಇದೆಯಾ ಅಂತ. ಕಾರಣ ಇದೆಲ್ಲವೂ ಶಾಸನಬದ್ಧ. ಹೋಗಲಿ, ಟ್ಯಾಕ್ಸ್ ನಾವು ಕಟ್ಟೇ ಇಲ್ಲ, ಯಾವ ರಾಜ್ಯದ ಟ್ಯಾಕ್ಸ್ ಬಂದೇ ಇಲ್ಲ, ನಮ್ಮ ಬಳಿನೂ ಹಣ ಇಲ್ಲ ಅಂತ ಹೇಳಿದ್ರೆ ಅದೊಂದು ಲೆಕ್ಕಾಚಾರ. ಹೌದಪ್ಪ, ಅವ್ರ ಬಳಿನೂ ಹಣ ಇಲ್ಲ, ದೇಶಾದ್ಯಂತ ಬರ ಇದೆ ಅಂತ ಹೇಳಬಹುದು. ಪ್ರತಿ ತಿಂಗಳು ಅನೌನ್ಸ್ ಮಾಡ್ತಾರೆ, ಈ ಬಾರಿ 1.5 ಲಕ್ಷ ಕೋಟಿ GST ಕಲೆಕ್ಟ್ ಮಾಡಿಬಿಟ್ವಿ, ಈ ಬಾರಿ 1.25 ಲಕ್ಷ ಕೋಟಿ ಕಲೆಕ್ಟ್ ಮಾಡಿಬಿಟ್ವಿ, ಸೆಸ್ ಅಷ್ಟಾಯಿತು, ಸರ್ಚಾರ್ಜ್ ಇಷ್ಟಾಯಿತು ಅಂತ ಹೇಳಿ. ಅದೆಲ್ಲವೂ ಕೂಡ ಪ್ರಚಾರಕ್ಕೆ ಬರೋದು ಹೇಗಿರುತ್ತೆ ಅಂದರೆ ಇದೇ ಅಭಿವೃದ್ಧಿ, ಇದೇ ಪ್ರಗತಿ ಅಂತೇಳಿ. ಹೋದಂಥ ಹಣ ಇವರ ಒಂದು ಕಿಸೆಗೆ ಹೋಗುತ್ತಲ್ಲ, ಅಥವಾ ಇವರ ಒಂದು ವ್ಯಾಪ್ತಿಗೆ ಬರುತ್ತಲ್ಲ ಹಣ, ಕೇಂದ್ರದ ವ್ಯಾಪ್ತಿಗೆ ಬರುವಂಥ ಹಣ ಆ ಕಿಸೆಯಿಂದ ವಾಪಸ್ ಬರಬೇಕಲ್ವೇ ರಾಜ್ಯಗಳಿಗೆ? ಇದ್ಯಾಕೆ ಬರಲ್ಲ? ಸೆಸ್ಸು 0.50% ಹಿಡಿದು 28-29% ಇವತ್ತು ನುಗ್ತಾ ಇದೆ. ಅದರದ್ದು ಉದ್ದೇಶನೇ ಇಷ್ಟು. ಸೆಸ್ಸನ್ನು ನಾವು ರಾಜ್ಯಗಳ ಅಭಿವೃದ್ಧಿ, ಗ್ರಾಮ ಪಂಚಾಯತಿ ಅಭಿವೃದ್ಧಿ, ತಾಲೂಕ್ ಪಂಚಾಯತಿ ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಇವ್ರು ಹೇಳೋದು. ಅಲ್ಲಿಗೆ ಅವ್ರು ಹಣ ಕೊಡ್ತಿಲ್ಲ ಅಂತ ಹೇಳಿದ್ರೆ ತನ್ನ ಆಳ್ವಿಕೆಯಲ್ಲಿಲ್ಲದ ರಾಜ್ಯಗಳಲ್ಲಿ ವಿಫಲತೆ ಆಗಲಿ, ಫೇಲ್ಯೂರ್ ಆಗಲಿ, ಅವರು ಅದನ್ನು ಚುನಾವಣಾ ವಿಷಯವಾಗಿ ಬಳಸ್ಕೊಳ್ಳೋಣ, ಇಂಥ ಉದ್ದೇಶಗಳೇನಾದರೂ ಇದೆಯಾ ಅಂತ. ಹೌದು ರಮಕಾಂತ್, ತಾವು ಹೇಳದಂತ ವಿಚಾರಗಳನ್ನು ಗಮನಿಸಿದಾಗ, ಅಂದ್ರೆ ಅಂಕಿಅಂಶಗಳನ್ನು ನೋಡ್ತಿದ್ದಾಗ ಅದೇ ರೀತಿಯಾದಂತಹ ವಾತಾವರಣ ಸೃಷ್ಟಿ ಮಾಡ್ತಾ ಇದೆಯೇನೋ ಅನ್ನುವಂಥ ಭಾವನೆ ವ್ಯಕ್ತವಾಗ್ತದೆ. ಪ್ರತಿ ಬಾರಿಯೂ ಯಾವುದೋ ಒಂದೆರಡು ವಿಚಾರಗಳಲ್ಲಿ ವೈಮನಸ್ಸುಗಳಿರ್ಬೋದು ಅಥವಾ ರಾಜಕೀಯ ವಿಚಾರಗಳಲ್ಲಿ ಭಿನ್ನತೆ ಇರ್ಬೋದು ಅನ್ನೋದನ್ನು ನಾವು ಒಪ್ಕೊಳ್ಬಹುದು. ಆದರೆ ಆರ್ಥಿಕ ಲೆಕ್ಕಾಚಾರಗಳನ್ನು ಒಳಗೊಂಡಂತೆ ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಪದೇ ಪದೇ ಈ ರೀತಿ ಸಮಸ್ಯೆಗಳು ಯಾಕೆ ಹುಟ್ಟುತ್ತಾ ಇದೆ ಅನ್ನುವಂಥದ್ದು ಮೂಲ ಪ್ರಶ್ನೆ. ಇಲ್ಲಿ ತಾವು ಹೇಳದಂತ ವಿಚಾರಗಳನ್ನೆಲ್ಲವನ್ನು ನೋಡ್ತಿದ್ದಾಗ ರಾಜಕೀಯವಾಗಿ ತನಗೆ ಸಪೋರ್ಟ್ ಮಾಡಿದಂಥ ಸ್ಥಳಗಳಲ್ಲಿ ಅಥವಾ ತನ್ನ ಪಕ್ಷ ಅಧಿಕಾರದಲ್ಲಿ ಇಲ್ಲದಿರುವಂಥ ಜಾಗಗಳಲ್ಲಿ ಅವುಗಳು ಸಫರ್ ಆಗಲಿ ಅನ್ನುವಂಥ ಲೆಕ್ಕದಲ್ಲಿ ಕೇಂದ್ರ ಏನಾದರೂ ಈ ರೀತಿ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನವನ್ನು ಹುಟ್ಟಾಗ್ತಾ ಇದೆ. ಆದರೆ ಈ ಅನುಮಾನ ಹೌದು ಅಥವಾ ಇಲ್ಲ ಅನ್ನೋದಕ್ಕೆ ಕೇಂದ್ರವೇ ಉತ್ತರವನ್ನು ಕೊಡಬೇಕು. ಯಾಕಂದ್ರೆ ಇದಕ್ಕೆ ಉತ್ತರದಾಯಿತು ಇರುವುದು ಅದರ ಬಳಿಯೇ. ಹಣಕಾಸು ಆಯೋಗದಿಂದ ಹಣ ಬಿಡುಗಡೆ ಆಗುವುದು, ಯಾವಾಗ ಎಲ್ಲಿಗೆ ಬಿಡುಗಡೆ ಮಾಡಿಸಬೇಕು ಅನ್ನುವಂಥ ಎಲ್ಲ ನಿರ್ದೇಶನವನ್ನು ಕೊಡುವ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ. ಸೊ ಹೀಗಾಗಿ ಅದು ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೋ ಅದರ ಮೇಲೆ ಈ ಬೆಳವಣಿಗೆಗಳು ಆಗಬೇಕಾಗುತ್ತೆ. ರಮಕಾಂತ್, ಥ್ಯಾಂಕ್ ಯು ರಾಕೇಶ್.